ವೀಕ್ಷಕರೇ ನಮಸ್ಕಾರ. ಇದೇ ತರಹದ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ಪಡೆಯೋದಕ್ಕೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ಭಾರತೀಯ ಚಿತ್ರರಂಗದಲ್ಲಿ ಸಸ್ಪೆನ್ಸ್ ಥ್ರಿಲ್ಲರ್ ಎನ್ನುವ ಪದವನ್ನು ಕೇಳಿದ ತಕ್ಷಣವೇ ನಮ್ಮೆಲ್ಲರ ಮನಸ್ಸಿನಲ್ಲಿ ಮೂಡುವ ಮೊದಲ ಚಿತ್ರ ಅಂದರೆ ಅದು ದೃಶ್ಯಂ. ಹೌದು, ಮಲಯಾಳಂನ ಜಾರ್ಜ್ ಕುಟ್ಟಿ ಆಗಿರಬಹುದು, ಹಿಂದಿಯ ವಿಜಯ್ ಸಾಲ್ಗಾಂವ್ಕರ್ ಆಗಿರಬಹುದು, ಅಥವಾ ನಮ್ಮ ಕನ್ನಡದ ದೃಶ್ಯ ಸಿನಿಮಾದ ರಾಜೇಂದ್ರ ಪೊನ್ನಪ್ಪ ಆಗಿರಬಹುದು. ಒಬ್ಬ ಸಾಮಾನ್ಯ ಕೇಬಲ್ ಆಪರೇಟರ್ ತನ್ನ ಕುಟುಂಬವನ್ನು ರಕ್ಷಣೆ ಮಾಡೋದಕ್ಕೆ ಪೊಲೀಸ್ ವ್ಯವಸ್ಥೆಯನ್ನೇ ಮಕಾಡೆ ಮಲಗಿಸಿದ ಕಥೆ ಇದು. ಮೊದಲ ಭಾಗದಲ್ಲಿ ಶವವನ್ನು ಅಡಗಿಸಿಟ್ಟು ಗೆದ್ದ, ಎರಡನೇ ಭಾಗದಲ್ಲಿ ಆ ಶವದ ಅಸ್ಥಿಪಂಜರವೇ ಸಿಕ್ಕರೂ ತನ್ನ ಬುದ್ಧಿವಂತಿಕೆಯಿಂದ ಕಾನೂನಿನ ಕುಣಿಕೆಯಿಂದ ಪಾರಾದ. ಆದರೆ ಈಗ ದೃಶ್ಯಂ 3 ಈ ಮೂಲಕ ಐತಿಹಾಸಿಕ ಕಥೆಗೆ ಅಂತಿಮ ತೆರೆ ಬಿದ್ದಿದೆ. ಜೀತು ಜೋಸೆಫ್ ಅವರ ಮಿದುಳಿನಿಂದ ಬಂದ ಈ ಮಾಸ್ಟರ್ ಪೀಸ್ ನಿಜಕ್ಕೂ ನಿರೀಕ್ಷೆಯನ್ನು ತಲುಪಿದೆಯಾ? ಆ ಅಂತಿಮ ಆಟ ಹೇಗಿದೆ? ಬನ್ನಿ ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ದೃಶ್ಯಂ 3 ಸಿನಿಮಾದ ಸಂಪೂರ್ಣ ವಿಮರ್ಶೆ, ಕಥೆಯ ಎಳೆ ಹಾಗೂ ಅದರಲ್ಲಿ ಅಡಗಿರುವ ಪ್ರತಿಯೊಂದು ಸಣ್ಣ ಡೀಟೇಲ್ಗಳನ್ನು ನೋಡ್ತಾ ಹೋಗೋಣ. ವಿಡಿಯೋನ ಕೊನೆ ತನಕ ನೋಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೆ ಲೈಕ್ ಮಾಡಿ. ಈ ವಿಡಿಯೋ ಮುಂದೆ ಹೋಗುವ ಮುನ್ನ ಒಂದು ಸಣ್ಣ ಸಜೆಷನ್ ಏನಂದರೆ, ನೀವಿನ್ನೂ ದೃಶ್ಯಂ 3 ಸಿನಿಮಾ ನೋಡಿಲ್ಲ ಅಂದರೆ ದಯವಿಟ್ಟು ಸಿನಿಮಾನ ನೋಡಿ. ಯಾಕಂದರೆ ಈ ವಿಡಿಯೋದಲ್ಲಿ ನಾವು ಕಥೆಯ ಪ್ರಮುಖ ಟ್ವಿಸ್ಟ್ಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ದೃಶ್ಯಂ 2ರಲ್ಲಿ ಎಲ್ಲಿ ಮುಕ್ತಾಯವಾಗಿತ್ತು ಅಲ್ಲಿಂದಲೇ ಈ ದೃಶ್ಯಂ 3 ಕತೆ ಶುರುವಾಗುತ್ತೆ. ಎರಡನೇ ಭಾಗದಲ್ಲಿ ನಾಯಕ ಜೈಲಿನಿಂದ ಪಾರಾಗಿದ್ದರೂ ಪೊಲೀಸ್ ಇಲಾಖೆಯ ತಲೆಯಲ್ಲಿರುವ ಹುಳ ಇನ್ನೂ ಸತ್ತಿರೋದಿಲ್ಲ. ಐಜಿ ಗೀತಾ ಪ್ರಭಾಕರ್ ತನ್ನ ಮಗನ ಸಾವಿಗೆ ನ್ಯಾಯ ಒದಗಿಸಲು ನಾಯಕನನ್ನ ಜೈಲಿಗೆ ಕಳುಹಿಸಲು ಹಗಲಿರುಳು ಕಾಯ್ತಾ ಇರ್ತಾರೆ. ಈ ಬಾರಿಯ ಕಥೆಯ ಟೋನ್ ಸಂಪೂರ್ಣವಾಗಿ ಬದಲಾಗಿದೆ. ಮೊದಲೆರಡು ಭಾಗಗಳಲ್ಲಿ ನಾಯಕ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳುವ ಡಿಫೆನ್ಸಿವ್ ಆಟ ಆಡಿದರೆ, ಮೂರನೇ ಭಾಗದಲ್ಲಿ ಅವನು ಅಫೆನ್ಸಿವ್ ಆಗಿ ಯೋಚಿಸಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಯಾಕಂದರೆ ಪೊಲೀಸರು ಈ ಬಾರಿ ಕೇವಲ ಸಾಕ್ಷ್ಯಗಳನ್ನು ಹುಡುಕ್ತಾ ಇಲ್ಲ, ಬದಲಾಗಿ ನಾಯಕನ ಕುಟುಂಬದ ಮಾನಸಿಕ ಸ್ಥೈರ್ಯವನ್ನು ಒಡೆಯುವ ತಂತ್ರಕ್ಕೆ ಕೈ ಹಾಕಿದ್ದಾರೆ. ಸಿನಿಮಾದ ಮೊದಲು 30 ನಿಮಿಷಗಳು ನಿಧಾನವಾಗಿ ಸಾಗುತ್ತವೆ. ಕುಟುಂಬದಲ್ಲಿ ಎಲ್ಲವೂ ಸರಿಯಾಗಿದೆ ಎನ್ನುವಂತೆ ನಡೆಸ್ತಾ ಇದ್ದರೂ ಒಳಗೊಳಗೆ ಇರುವ ಭಯವನ್ನು ನಿರ್ದೇಶಕರು ಅದ್ಭುತವಾಗಿ ಇಲ್ಲಿ ಸೆರೆ ಹಿಡಿದಿದ್ದಾರೆ. ಮಗಳ ಪಾತ್ರ ಅನುಭವಿಸುವ ಮಾನಸಿಕ ತೊಳಲಾಟ, ಹೆಂಡತಿಯ ಅಸಹಾಯಕತೆ, ಇವೆಲ್ಲವೂ ಪ್ರೇಕ್ಷಕರಿಗೆ ಆ ಆತಂಕವನ್ನು ವರ್ಗಾಯಿಸುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳ್ಬೋದು. ಇನ್ನು ಈ ಬಾರಿ ಪೊಲೀಸ್ ಇಲಾಖೆ ಹಳೆಯ ತಪ್ಪುಗಳನ್ನು ಮಾಡೋದಿಲ್ಲ. ಫಾರೆನ್ಸಿಕ್ ವಿಜ್ಞಾನ, ಸೈಬರ್ ಕ್ರೈಮ್ ತಂತ್ರಜ್ಞಾನ ಮತ್ತು ಅಡ್ವಾನ್ಸ್ ಸರ್ವೆಲೆನ್ಸ್ ಮೂಲಕ ನಾಯಕನ ಪ್ರತಿಯೊಂದು ಹೆಜ್ಜೆಯನ್ನು ಇಲ್ಲಿ ಟ್ರ್ಯಾಕ್ ಮಾಡಲಾಗುತ್ತೆ. ಕಥೆಯಲ್ಲಿ ಬರುವ ಹೊಸ ಪೊಲೀಸ್ ಅಧಿಕಾರಿಯ ಪಾತ್ರ ಇಡೀ ಸಿನಿಮಾದ ಗೇಮ್ ಚೇಂಜರ್. ಆತ ನಾಯಕನಷ್ಟೇ ಬುದ್ಧಿವಂತ. ಆತ ಹಳೆಯ ಫೈಲ್ಗಳನ್ನು ಮತ್ತೆ ಓಪನ್ ಮಾಡೋದಿಲ್ಲ, ಬದಲಾಗಿ ನಾಯಕನ ಈಗಿನ ದಿನಚರಿಯ ಮೇಲೆ ಕಣ್ಣಿಡ್ತಾನೆ. ಆದರೆ ನಾಯಕ ಸಾಮಾನ್ಯ ವ್ಯಕ್ತಿಯಲ್ಲ, ಅವನು 4 ಹೆಜ್ಜೆ ಮುಂದೆ ಯೋಚಿಸುವ ಚಾಣಾಕ್ಷ. ದೃಶ್ಯಂ 3 ಸಿನಿಮಾ ಅತ್ಯಂತ ಆಸಕ್ತಿದಾಯಕ ಅಂಶ ಏನಂದರೆ ನಾಯಕ ಹಾಗೂ ಈ ಹೊಸ ಪೊಲೀಸ್ ಅಧಿಕಾರಿ ನಡುವಿನ ಮೈಂಡ್ ಗೇಮ್. ನಾಯಕ ತಾನು ಟ್ರ್ಯಾಕ್ ಆಗ್ತಾ ಇದ್ದೇನೆ ಅನ್ನೋದು ಗೊತ್ತಿದ್ದು ತನಗೆ ಬೇಕಾದ ಸುಳಿವುಗಳನ್ನು ಪೊಲೀಸರಿಗೆ ಸಿಗುವಂತೆ ಮಾಡ್ತಾನೆ. ಇದನ್ನು ನೋಡುವಾಗ ಪ್ರೇಕ್ಷಕರಿಗೆ ಸೀಟಿನ ತುದಿಯಲ್ಲಿ ಕೂರುವಂಥ ಅನುಭವ ಕೂಡ ಆಗಬಹುದು. ಯಾಕಂದರೆ ಜೀತು ಜೋಸೆಫ್ ಅವರ ಬರವಣಿಗೆಯ ಬಗ್ಗೆ ಎಷ್ಟು ಹೇಳಿದರೂ ಕೂಡ ಕಡಿಮೆನೆ. ಅವರು ಪರದೆಯ ಮೇಲೆ ತಂದಿರುವ ಈ ರೀತಿಯ ಅದ್ಭುತ ಕತೆ, ಈ ಕಥೆಯಲ್ಲಿ ಬರುವ ಪ್ರತಿಯೊಂದು ಸಣ್ಣ ಸಂಭಾಷಣೆ, ಪ್ರತಿಯೊಂದು ನೋಟ, ಈ ಒಂದು ಹಿನ್ನೆಲೆಯಲ್ಲಿ ಕಾಣುವ ಯಾವುದೋ ಒಂದು ವಸ್ತು, ಇವೆಲ್ಲವೂ ಕ್ಲೈಮ್ಯಾಕ್ಸ್ಗೆ ಅತ್ಯಂತ ಲಿಂಕ್ ಆಗಿರ್ತವೆ. ಮೊದಲಾರ್ಧದಲ್ಲಿ ನಮಗೆ ಅನಗತ್ಯ ಎನಿಸುವ ದೃಶ್ಯಗಳು ದ್ವಿತೀಯಾರ್ಧದಲ್ಲಿ ಮೈ ಜುಮ್ ಎನಿಸುವ ಟ್ವಿಸ್ಟ್ ಆಗಿ ಬದಲಾಗುತ್ತವೆ. ಇನ್ನು ಸಿನಿಮಾ ಫೇಸಿಂಗ್ ಮೊದಲ ಭಾಗಕ್ಕೆ ಹೋಲಿಸಿದರೆ ಸ್ವಲ್ಪ ನಿಧಾನ ಅಂತ ಅನ್ನಿಸುತ್ತೆ. ಅದು ಆ ಪಾತ್ರಗಳ ಮಾನಸಿಕ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಅಗತ್ಯವಾಗಿತ್ತು. ಈ ಬಾರಿ ಕ್ಯಾಮ್ರಾ ವರ್ಕ್ ಕೂಡ ಕತೆಗೆ ಪೂರಕವಾಗಿದೆ. ಡಾರ್ಕ್ ಟೋನ್ಗಳು, ಕ್ಲೋಸ್ಅಪ್ ಶಾಟ್ಗಳಲ್ಲಿ ನಟರ ಕಣ್ಣಿನ ಭಾವನೆಗಳನ್ನು ಸೆರೆ ಹಿಡಿದಿರುವ ರೀತಿ ಕ್ಯಾಮ್ರಾಮನ್ ಅವರ ಪ್ರತಿಭೆಗೆ ಸಾಕ್ಷಿಯಾಗಿದೆ. ಇನ್ನು ನಟನೆಯ ವಿಚಾರಕ್ಕೆ ಬಂದರೆ ನಾಯಕನ ಒಂದು ನಟನೆ ಒಂದು ಮಾಸ್ಟರ್ ಕ್ಲಾಸ್ ಅಂತಲೇ ಹೇಳ್ಬೋದು. ಕಣ್ಣಲ್ಲೇ 100 ಕತೆ ಹೇಳುವ ಆ ಕಲೆ, ಭಯವಿದ್ರೂ ಅದನ್ನು ಮರೆಮಾಚಿ ಗಾಂಭೀರ್ಯದಿಂದ ನಿಲ್ಲುವ ಪರಿ ಅದ್ಭುತವಾಗಿದೆ. ಇನ್ನು ಹೆಂಡತಿಯ ಪಾತ್ರದಲ್ಲಿ ನಡೆಸಿದ ನಟಿ ಒಬ್ಬ ತಾಯಿಯಾಗಿ
ಪತ್ನಿಯಾಗಿ ತನ್ನ ಕುಟುಂಬವನ್ನು ಕಳೆದುಕೊಳ್ಳುವ ಭಯವನ್ನು ಬಹಳ ನೈಜವಾಗಿ ಅಭಿನಯ ಮಾಡಿದ್ದಾರೆ. ಇನ್ನು ಪೊಲೀಸ್ IG ಪಾತ್ರದಲ್ಲಿರುವ ಒಂದು ನಟನೆ, ಅವರ ಕಣ್ಣಿನಲ್ಲಿರುವ ಹತಾಶೆ ಮತ್ತು ದ್ವೇಷ ಪ್ರೇಕ್ಷಕರಿಗೆ ಸ್ಪಷ್ಟವಾಗಿ ನಾಟುತ್ತೆ. ವಿಶೇಷವಾಗಿ ಕ್ಲೈಮ್ಯಾಕ್ಸ್ಗೆ ಮುನ್ನ ನಡೆಯುವಂಥ ನಾಯಕ ಮತ್ತು IG ನಡುವಿನ ಮುಖಾಮುಖಿ ಸಂಭಾಷಣೆ ಇಡೀ ಸಿನಿಮಾದ ಹೈಲೈಟ್ಸ್ ಅಂತಲೇ ಹೇಳ್ಬೋದು. ಅಲ್ಲಿ ಯಾವುದೇ ಹೊಡೆದಾಟ ಇರೋದಿಲ್ಲ, ಕೇವಲ ಮಾತುಗಳು ಏಟು ಎದುರೇಟಿರ್ತವೆ. ಆದರೆ ಆ ದೃಶ್ಯ ಕೊಡುವ ರೋಮಾಂಚನ ತುಂಬಾ ಆ್ಯಕ್ಷನ್ ದೃಶ್ಯಕ್ಕೂ ಕೂಡ ಕಮ್ಮಿ ಇರೋದಿಲ್ಲ. ಆ ರೀತಿ ನಮಗೆ ಅನುಭವ ಕೊಡುತ್ತೆ. ಬನ್ನಿ ಈಗ ಸಿನಿಮಾದ ಪ್ರಾಣವಾಗಿರುವಂತಹ ಆ ಕ್ಲೈಮ್ಯಾಕ್ಸ್ ಬಗ್ಗೆ ನಾವು ಮಾತನಾಡ್ತಾ ಹೋಗೋಣ. ದೃಶ್ಯಂ ಅಂದಮೇಲೆ ಕ್ಲೈಮ್ಯಾಕ್ಸ್ನಲ್ಲಿ ಪ್ರೇಕ್ಷಕರ ತಲೆ ಗಿರ್ರೆನಿಸುವಂತಹ ಟ್ವಿಸ್ಟ್ ಇರಲೇಬೇಕು. ದೃಶ್ಯಂ 1ರಲ್ಲಿ ಶವವನ್ನು ಪೊಲೀಸ್ ಸ್ಟೇಷನ್ ಅಡಿಯಲ್ಲೇ ಹೂತು ಹಾಕಿದ್ದು ಟ್ವಿಸ್ಟ್ ಆಗಿತ್ತು. ದೃಶ್ಯಂ 2ರಲ್ಲಿ ಆ ಅಸ್ಥಿಪಂಜರವನ್ನೇ ಬದಲಾಯಿಸಿದ್ದು ಬಿಗ್ ಟ್ವಿಸ್ಟ್ ಆಗಿತ್ತು. ಹಾಗಾದರೆ ಈ ದೃಶ್ಯ 3ರಲ್ಲಿ ಏನಿದೆ? ದೃಶ್ಯ 3ರಲ್ಲಿ ನಾಯಕ ಆಡುವ ಆಟ ಮುಕ್ತಾಯದ ಆಟ ಅವನಿಗೆ ಚೆನ್ನಾಗೇ ಗೊತ್ತು. ಹೀಗೆ ಬಿಟ್ಟರೆ ಪೊಲೀಸರು ತನ್ನ ಜೀವಮಾನವಿಡೀ ಬೆನ್ನು ಬಿಡೋದಿಲ್ಲ ಅಂತ. ತನ್ನ ನಂತರ ತನ್ನ ಮಕ್ಕಳು ಈ ಶಿಕ್ಷೆ ಅನುಭವಿಸಬಾರದು ಅಂತ ನಿರ್ಧರಿಸಿರುವ ನಟ ಇಡೀ ಕೇಸನ್ನು ಶಾಶ್ವತವಾಗಿ ಮುಚ್ಚಿ ಹಾಕುವ ಒಂದು ಮಾಸ್ಟರ್ ಪ್ಲಾನನ್ನು ಮಾಡಿದ್ದಾನೆ. ಕ್ಲೈಮ್ಯಾಕ್ಸ್ನ ಆ ಕೊನೆಯ 40 ನಿಮಿಷಗಳು ನಿಮ್ಮ ಕಣ್ಣು ಮಿಟುಕಿಸೋದಕ್ಕೆ ಕೂಡ ಬಿಡೋದಿಲ್ಲ. ನಾಯಕ ತಾನು ಮಾಡಿದ ಆ ಒಂದು ಅಪರಾಧವನ್ನು ಒಪ್ಪಿಕೊಳ್ಳಲು ಮುಂದಾಗುವಂತೆ ಕತೆ ಸಾಗುತ್ತೆ. ಆದರೆ ಒಪ್ಪಿಕೊಳ್ಳುವಿಕೆಯ ಹಿಂದೆ ಇಡೀ ಕಾನೂನು ವ್ಯವಸ್ಥೆಯನ್ನೇ ಲಾಕ್ ಮಾಡುವ ಒಂದು ಷರತ್ತು ಕೂಡ ಇರುತ್ತೆ. ಆತ ಸೃಷ್ಟಿಸುವ ಡಬಲ್ ಅಲಬಿ ಅಂದರೆ ಒಂದೇ ಸಮಯದಲ್ಲಿ 2 ಕಡೆ ಇದ್ದಂತೆ ಸೃಷ್ಟಿಸುವಂಥ ಸಾಕ್ಷ್ಯ, ಹಾಗೂ ಅದಕ್ಕಾಗಿ ಆತ ವರ್ಷಗಳಿಂದ ಮಾಡಿಕೊಂಡಿದ್ದ ತಯಾರಿ ಪರದೆಯ ಮೇಲೆ ರಿವೀಲ್ ಆದಾಗ ಥಿಯೇಟರ್ನಲ್ಲಿ ಚಪ್ಪಾಳೆ ಶಿಳ್ಳೆಗಳ ಸುರಿಮಳೆ ಆಗೋದಂತೂ ಖಂಡಿತ. ಒಬ್ಬ ಮನುಷ್ಯ ತಾನು ಪ್ರೀತಿಸುವ ಕುಟುಂಬಕ್ಕಾಗಿ ಎಷ್ಟರ ಮಟ್ಟಿಗೆ ಹೋಗಬಹುದು ಮತ್ತು ತನ್ನ ಮೆದುಳನ್ನು ಎಷ್ಟರ ಮಟ್ಟಿಗೆ ಉಪಯೋಗ ಮಾಡಬಹುದು ಅನ್ನೋದರ ಪರಾಕಾಷ್ಠೆ ಈ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿದೆ. ಈ ಟ್ವಿಸ್ಟನ್ನು ನಾನು ಸಂಪೂರ್ಣವಾಗಿ ರಿವೀಲ್ ಮಾಡಿ ಮಜಾ ಹಾಳು ಮಾಡೋದಿಲ್ಲ, ಆದರೆ ಇದು ಭಾರತೀಯ ಸಿನಿಮಾದ ಅತ್ಯುತ್ತಮ ಕ್ಲೈಮ್ಯಾಕ್ಸ್ಗಳಲ್ಲಿ ಒಂದಾಗಿ ಉಳಿಯುತ್ತೆ ಅನ್ನೋದು ನಾನು ಖಂಡಿತವಾಗ್ಲೂ ಹೇಳ್ತೇನೆ. ದೃಶ್ಯಂ ಸಿನಿಮಾಗಳಿಗೆ ಅದರ BGM ಜೀವ. ಯಾಕಂದರೆ 3ನೇ ಭಾಗದಲ್ಲಿ ಸಂಗೀತ ನಿರ್ದೇಶಕರು ಆ ಹಳೆಯ ಥೀಮ್ ಮ್ಯೂಸಿಕನ್ನು ಇನ್ನಷ್ಟು ತೀವ್ರವಾಗಿ ಬಳಸಿದ್ದಾರೆ. ಸೈಲೆನ್ಸ್ ಅನ್ನು ಕೂಡ ಒಂದು ಸಂಗೀತದಂತೆ ಬಳಸಿರುವುದು ಇಲ್ಲಿ ವಿಶೇಷವಾಗಿರುವಂಥದ್ದು. ಕೆಲವು ದೃಶ್ಯಗಳಲ್ಲಿ ಯಾವುದೇ ಡೈಲಾಗ್ ಇಲ್ಲ, ಕೇವಲ ಪಾತ್ರಗಳ ಮುಖಭಾವ ಹಾಗೂ ಹಿನ್ನೆಲೆಯಲ್ಲಿ ಬರುವಂಥ ಆ ಸಣ್ಣ ಟಿಕ್ ಟಿಕ್ ಶಬ್ದ ಪ್ರೇಕ್ಷಕರ ಹಾರ್ಟ್ ಬೀಟನ್ನು ಹೆಚ್ಚಿಸುತ್ತೆ. ಇನ್ನು ಎಡಿಟಿಂಗ್ ವಿಭಾಗ ಕೂಡ ಇಲ್ಲಿ ಚೆನ್ನಾಗಿ ಕೆಲಸ ಮಾಡಿದೆ. ಕಥೆಯ ಪ್ರೆಸೆಂಟ್ ಮತ್ತು ಪಾಸ್ಟ್ ನಡುವೆ ಜಿಗಿಯುವಾಗ ಎಲ್ಲರೂ ಗೊಂದಲವಾಗದಂತೆ ಬಹಳ ಸ್ಮೂತಾಗಿ ಕಟ್ ಮಾಡಿದ್ದಾರೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಹೇಳಬೇಕಂದ್ರೆ ದೃಶ್ಯಂ 3 ಒಂದು ಪರ್ಫೆಕ್ಟ್ ಎಂಡಿಂಗ್ ಅಂತ ಹೇಳ್ಬೋದು. ಒಂದು ಫ್ರಾಂಚೈಸಿ ಶುರುವಾಗೋದು ಸುಲಭ, ಆದರೆ ಅದನ್ನು ಅದೇ ಎತ್ತರದಲ್ಲಿ ಅದೇ ಸಸ್ಪೆನ್ಸ್ ಉಳಿಸ್ಕೊಂಡು ಅಂತ್ಯ ಮಾಡೋದು ತುಂಬಾ ಕಷ್ಟ. ಹಾಲಿವುಡ್ನಲ್ಲಿ ಅನೇಕ ಸಿನಿಮಾಗಳು 3ನೇ ಭಾಗಕ್ಕೆ ಬರುವಾಗ ಕತೆ ಇಲ್ಲದೆ ಬೋರ್ ಹೊಡೆಸ್ತವೆ. ಆದರೆ ದೃಶ್ಯಂ ಈ ವಿಚಾರದಲ್ಲಿ ಇತಿಹಾಸವನ್ನು ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು. ಇದು ಕೇವಲ ಒಂದು ಕ್ರೈಮ್ ಥ್ರಿಲ್ಲರ್ ಅಲ್ಲ, ಇದೊಂದು ಕೌಟುಂಬಿಕ ಕತೆ, ಕರ್ಮದ ಸಿದ್ಧಾಂತ ಹಾಗೂ ಪಾಪ ಪುಣ್ಯಗಳ ನಡುವಿನ ಒಂದು ಮಾನಸಿಕ ಸಂಘರ್ಷ. ನಾಯಕ ಮಾಡಿದ್ದು ತಪ್ಪು ಹೌದು, ಆದರೆ ಆ ತಪ್ಪಿನ ಹಿಂದೆ ಇದ್ದದ್ದು ತನ್ನ ಕುಟುಂಬವನ್ನು ರಕ್ಷಣೆ ಮಾಡುವ ಅನಿವಾರ್ಯತೆ. ಈ ಕಾಂಪ್ಲೆಕ್ಸ್ ಆದ ಎಮೋಷನನ್ನು ಪ್ರೇಕ್ಷಕರಿಗೆ ಕನೆಕ್ಟ್ ಮಾಡುವಲ್ಲಿ ನಿರ್ದೇಶಕರು ಹಾಗೂ ನಟ 100ಕ್ಕೆ 100 ಇಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು. ನೀವು ಈ ಸಿನಿಮಾ ನೋಡಿದರೆ ನಿಮ್ಮ ಅನಿಸಿಕೆ ಏನು? ನಾಯಕನ ಆ ಅಂತಿಮ ತಂತ್ರ ನಿಮಗೆ ಇಷ್ಟವಾಯಿತಾ ಅಥವಾ ಪೊಲೀಸರಿಗೆ ನ್ಯಾಯ ಸಿಗಬೇಕಿತ್ತ ಅನ್ನಿಸುತ್ತಾ ಇದೆಯಾ? ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ಸಂಪೂರ್ಣ ವಿಮರ್ಶೆ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೂ ಇದೇ ಥರದ ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮತ್ತೊಂದು ಅದ್ಭುತ ಸಿನಿಮಾದ ವಿಮರ್ಶೆಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿ ತನಕ ನೋಡ್ತಾ ಇರಿ, ನಗ್ತಾ ಇರಿ.